ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನಲ್ಲಿ ಹೌ ಟು ಬುಕ್ ಫಿಕ್ಸ್ಡ್ ಅಸೆಟ್ಸ್ನ ಬುಕ್ ಮಾಡೋದು ಹೇಗೆ. ಸೊ ಇಂಟರ್ವ್ಯೂಗೆ ಯಾವ ಥರ ಕ್ವಶನ್ ನಿಮಗೆ ಫಿಕ್ಸ್ಡ್ ಅಸೆಟ್ ರಿಲೇಟೆಡ್ ಕ್ವಶನ್ಸ್ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋನ ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು, ಲೆಟ್ಸ್ ಸೇ ಯುವರ್ ಬೈ 10,000 ವರ್ತ್ ಆಫ್ ಕಂಪ್ಯೂಟರ್ ಪೇ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಎಕ್ಸಾಂಪಲ್ ಇದರಲ್ಲಿ ನೀವು ಒಂದು ಕಂಪ್ಯೂಟರ್ನ ಬೈ ಮಾಡ್ತಿದ್ದೀರಾ, ಕ್ಯಾಶಲ್ಲಿ 10,000 ರುಪೀಸ್ ವ್ಯಾಲ್ಯೂ ಇದೆ. ಸೊ ಎಂಟ್ರಿ ಏನಾಗುತ್ತೆ, ನಾರ್ಮಲಾಗಿ ಕಂಪ್ಯೂಟರ್ ಆಲ್ವೇಸ್ ಫಿಕ್ಸ್ಡ್ ಅಸೆಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಬಂದು ಕ್ರೆಡಿಟ್ ಆಗುತ್ತೆ. ಸೊ ಅಥವಾ ಇಫ್ ಇನ್ ಕೇಸ್ ನೀವು ಡೆಲ್ ಪ್ರೈವೇಟ್ ಲಿಮಿಟೆಡಿಂದ ಬೈ ಮಾಡ್ತಾ ಇದ್ದೀರಾ, ಸೊ ಅಲ್ಲಿ ಏನಾಗುತ್ತೆ ನಿಮಗೆ, ಅಲ್ಲಿ ವೆಂಡರ್ ಬರುತ್ತೆ, ವೆಂಡರು ಕ್ರೆಡಿಟ್ ಆಗುತ್ತೆ. ಸೊ ಆರ್ ಆರ್ ಪ್ರಾಸ್ಪೆಕ್ಟ್ ಅಂದ್ಕೊಳ್ಳಿ. ಎಕ್ಸಾಂಪಲ್ ನೀವು ಯಾವುದೋ ಒಂದು ಆರ್ಗೆ ರೆಕಾರ್ಡ್ ಟು ರಿಪೋರ್ಟ್ ಪ್ರೋಸೆಸ್ಗೆ ರೆಡಿ ಆಗ್ತಾ ಇದ್ದೀರಾ, ಅಲ್ಲೇನು ಕೇಳ್ತಾರೆ, ನೀವು ಫಿಕ್ಸ್ಡ್ ಅಸೆಟ್ನ ಬುಕ್ ಮಾಡಬೇಕಷ್ಟೇ. ಸೊ ಫರ್ದರ್ ಅಲ್ಲಿ ನೆಕ್ಸ್ಟ್ ಟೀಮು ಬಂದು ಪೇಮೆಂಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನೀವು ಫಿಕ್ಸ್ಡ್ ಅಸೆಟ್ಸ್ ಡೆಬಿಟ್ ಆಗುತ್ತೆ, ವೆಂಡರ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಫಿಕ್ಸ್ಡ್ ಅಸೆಟ್ಸ್, ಸೊ ನಾರ್ಮಲಾಗಿ ನಿಮಗೆ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಏನು? ಫಿಕ್ಸ್ಡ್ ಅಸೆಟ್ಸ್ ರೆಫರ್ ಟು ಲಾಂಗ್ ಟರ್ಮ್ ಟ್ಯಾಂಜಬಲ್ ಅಸೆಟ್ಸ್ ಆರ್ ಯೂಸ್ಡ್ ಇನ್ ದ ಆಪರೇಷನ್, ಬಿಸ್ನೆಸ್ ಆಪರೇಷನ್ಗೆ ಯೂಸ್ ಮಾಡ್ತಾ ಇರ್ತೀರಾ. ದೇ ಪ್ರೊವೈಡ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಬೆನಿಫಿಟ್. ನಿಮಗೆ ಫಿಕ್ಸ್ಡ್ ಅಸೆಟ್ಸ್ ಏನು ಮಾಡಬೇಕು, ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಬೆನಿಫಿಟ್ ಕೊಡಬೇಕು. ಹ್ಯಾವ್ ಯೂಸ್ಫುಲ್ ಲೈಫ್ ಮೋರ್ ದ್ಯಾನ್ 1 ಇಯರ್ ಇರಬೇಕು. ಆ್ಯಂಡ್ ದೇ ಆರ್ ಕ್ಲಾಸಿಫೈಡ್ ಆಸ್ ಪ್ರಾಪರ್ಟಿ, ಪ್ಲ್ಯಾಂಟ್, ಈ ಥರ ಇರುತ್ತೆ. ಸೊ ನೀವು ನೆಕ್ಸ್ಟ್ ನೋಡೋದಾದರೆ ಇದು ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಏನು ಅಂತ. ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರ ಬರ್ಬೋದು, ಏನು ಫಿಕ್ಸ್ಡ್ ಅಸೆಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಬರುತ್ತೆ. ಸೊ ದೇ ಹ್ಯಾವ್, ನಾನು ಅವಾಗಲೇ ನೋಡಿದಂಗೆ ಮೋರ್ ದ್ಯಾನ್ 1 ಇಯರ್ ಯೂಸ್ಫುಲ್ ಲೈಫ್ ಇರಬೇಕು. ದೇ ಕ್ಯಾನ್ ಬಿ ಡಿಪ್ರಿಷಿಯೇಟ್ ಆಗಬೇಕು. ಆ್ಯಂಡ್ ದೇ ಯೂಸ್ ಇನ್ ಬಿಸ್ನೆಸ್ ಆಪ್ರೇಷನ್ ಆ್ಯಂಡ್ ಪ್ರೊವೈಡ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಬೆನಿಫಿಟ್ ಕೊಡಬೇಕು. ಆ್ಯಂಡ್ ಈಸಿಲಿ ಲಿಕ್ವಿಡ್ ಆಗಬೇಕು. ಇದು 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತಾರೆ. ಸೊ ನೀವು ಈಸಿಯಾಗಿ ಅಪ್ಲೈ ಮಾಡಿ, ಒಂದು ಯೂಸ್ಫುಲ್ ಲೈಫ್ ಇರಬೇಕು, ಮೋರ್ ದ್ಯಾನ್ 1 ಇಯರು, ಡಿಪ್ರಿಷಿಯೇಟ್ ಆಗಬೇಕು, ಆ್ಯಂಡ್ ಬಿಸ್ನೆಸ್ ಆಪ್ರೇಷನ್ಗೆ ಯೂಸ್ ಮಾಡಿ ಅದು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಬೆನಿಫಿಟ್ನ ಕೊಡಬೇಕು, ಆ್ಯಂಡ್ ಈಸಿಯಾಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಫಿಕ್ಸ್ಡ್ ಅಸೆಟ್ಸು. ಇಂಪಾರ್ಟೆನ್ಸ್ ಏನು, ನಾನು ಅವಾಗಲೇ ಹೇಳ್ದಂಗೆ ನೋಡಿದೆ. ಸೊ ಎಕ್ಸಾಂಪಲ್ ನೀವು ಒಂದು ಫಿಕ್ಸ್ಡ್ ಅಸೆಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಬಿಸ್ನೆಸ್ಗೆ ಅಂದರೆ ಅದು ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಸೊ ಎಕ್ಸಾಂಪಲ್ ಒಂದು ಶೇರ್ ಮಾರ್ಕೆಟಲ್ಲಿ, ನೀವು ಶೇರ್ ಮಾರ್ಕೆಟಲ್ಲಿ ತೊಗೊಳ್ಳಿ. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಒಂದು ಕಂಪನಿಗೆ ಅಂದರೆ ನಾನು ಫಸ್ಟ್ ನೋಡೋದೇನು, ಅವ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ, ಫಿನಾನ್ಷಿಯಲ್ ಚೆಕ್ ಮಾಡ್ತೀನಿ. ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅವ್ರದ್ದು ಏನಿದೆ. ಸೊ ನೆಕ್ಸ್ಟ್ ಅವರು ಸೇಲ್ ಮಾಡಿದ್ರೆ ಜನರೇಟಿಂಗ್ ಫಿಕ್ಸ್ಡ್ ಅಸೆಟ್ ಎಫಿಷಿಯನ್ಸಿ ಏನಿದೆ ಅವ್ರದ್ದು, ಸೇಲ್ ಮಾಡಿದ್ರೆ ಯಾವ ಥರ ಎಷ್ಟು ಮಾರ್ಜಿನ್ ಇದೆ ಅವ್ರದ್ದು, ಇದೆಲ್ಲ ಚೆಕ್ ಮಾಡ್ತೀವಿ. ಸೊ ನೀವು ನೋಡ್ಬೋದು, ಫಿಕ್ಸ್ಡ್ ಅಸೆಟ್ಸ್ ಆರ್ ಕ್ರೂಷಿಯಲ್ ಟು ಎನಿ ಕಂಪನಿ ಅಪಾರ್ಟ್ ಫ್ರಮ್ ಬೀಯಿಂಗ್ ಯೂಸ್ಡ್ ಟು ಹೆಲ್ಪ್ ಆಫ್ business generate revenue. They are closely looked at by investors when deciding whether to invest in a company. For example, the fixed assets turnover ratio is used to determine the efficiency of fixed assets generating sales. Yes, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಎಕ್ಸಾಂಪಲ್ ಫಿಕ್ಸ್ಡ್ ಅಸೆಟ್ಸ್ ಎಕ್ಸಾಂಪಲ್ ಯಾವುದು, ಲ್ಯಾಂಡ್, ಮಷಿನರಿ, ಬಿಲ್ಡಿಂಗ್, ಈ ಥರ ಆಗಿರ್ಬೋದು. ಇದೇ ರೀತಿ ನಾನು ನಿಮಗೆ ಇಲ್ಲಿ ನೋಡಿ ಒಂದು ಜರ್ನಲ್ ಎಂಟ್ರೀಸ್ ಇದೆ. ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಂಟರ್ವ್ಯೂನಲ್ಲಿ ಏನಾಗುತ್ತೆ, ನಿಮಗೆ ಜರ್ನಲ್ ಎಂಟ್ರಿ ಕೂಡ ಕೇಳ್ತಾರೆ. ಸೊ ಅಸೆಟ್ಸ್ ಪರ್ಚೇಸ್ ಮಾಡ್ತಿದ್ದೀರಾ, ನಿಮ್ಗೆ ಆಲ್ರೆಡಿ ಹೇಳಿದೆ. ಅಸೆಟ್ಸ್ ಅಂದರೆ ಕಂಪ್ಯೂಟರ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ, ಕ್ಯಾಶು ಕ್ರೆಡಿಟ್ ಆಗುತ್ತೆ. ಇದು ಫಸ್ಟ್ ಎಂಟ್ರಿ ನಿಮಗೆ ಕ್ಲಿಯರ್ ಇದೆ ಅನ್ಕೊತೀನಿ. ಸೊ ಇದೇನಾಗುತ್ತೆ, ಅಥವಾ ನಾನು ಅವಾಗಲೇ ಹೇಳಿದೆ. ಸೊ ಎಕ್ಸಾಂಪಲ್ ನೀವು ಕ್ರೆಡಿಟ್ ಆಲ್ರೆಡಿ ವೆಂಡರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ವೆಂಡರ್ ಕ್ರೆಡಿಟ್ ಆಗಬೇಕು, ಫಿಕ್ಸ್ಡ್ ಅಸೆಟ್ಸ್ ಡೆಬಿಟ್ ಆಗಬೇಕು. ಸೊ ಫರ್ದರ್ ಡಿಪ್ರಿಸಿಯೇಷನ್ ಎಂಟ್ರಿ. ಸೊ ಅಸೆಟ್ಸ್ ಬುಕ್ ಆಯಿತು, ಡಿಪ್ರಿಸಿಯೇಷನ್ ಎಂಟ್ರಿ ಎಕ್ಸಾಂಪಲ್ 5 years ಲೈಫ್ ಅಂದ್ಕೊಳ್ಳಿ. ಸೊ ಏನಾಗುತ್ತೆ, ಇಲ್ಲಿ 10,000 ವ್ಯಾಲ್ಯೂ ನಾನು ಅವಾಗಲೇ ಹೇಳ್ದಂಗೆ. ಸೊ ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮಗೆ ಎಕ್ಸಾಂಪಲ್ 2,000 ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಎಂಟ್ರಿ ಹೇಳ್ತಾರೆ. ಸೊ ಡಿಪ್ರಿಸಿಯೇಷನ್ ಎಂಟ್ರಿ ಹೇಳಿ. ಸೊ ಎಂಟ್ರಿ ಏನಾಗಬೇಕು, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಲ್ವೇಸ್ ಡೆಬಿಟ್, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಡೆಬಿಟ್ ಆಗಬೇಕು. ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ನಿಮಗೆ ಡೆಬಿಟ್ ಆಗಬೇಕು, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕ್ರೆಡಿಟ್ ಆಗಬೇಕು. ಏನಾಗುತ್ತೆ, ನಾವು ಡೆಬಿಟ್ ಯುವರ್ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ಅಕೌಂಟ್ 2,000 ಆ್ಯಂಡ್ ಕ್ರೆಡಿಟ್ ಯುವರ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 2,000. ಎಸ್, ಡಿಪ್ರಿಸಿಯೇಷನ್ ಅಕೌಂಟು ನಿಮಗೆ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಡಿಪ್ರಿಸಿಯೇಷನ್ ಎಂಟ್ರಿ. ಸೊ ನೆಕ್ಸ್ಟು ಡಿಸ್ಪೋಸಲ್, ಅಸೆಟ್ಸ್ ಡಿಸ್ಪೋಸ್ ಮಾಡ್ತಿದ್ದೀರಾ, ಅವಾಗ ಎಂಟ್ರಿ ಏನಾಗುತ್ತೆ. ಸೊ ಎಕ್ಸಾಂಪಲು ಏನಾಗಿದೆ ಇಲ್ಲಿ, ಲೆಟ್ಸ್ ಸೇ ಯುವರ್ ಅಸೆಟ್ಸ್ ವಾಂಟ್ ಟು ಗಿವ್ ಎನಿವೇ ಫ್ರೀ ಆಫ್ ಚಾರ್ಜ್. ನಾವೇನು ಮಾಡ್ತೀವಿ, ಫ್ರೀ ಆಫ್ ಚಾರ್ಜ್ ಆಗಿ ಫಿಕ್ಸ್ಡ್ ಅಸೆಟ್ಸ್ನ ಇದು ಮಾಡ್ತಾ ಇದ್ದೀವಿ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಏನಾಗುತ್ತೆ, ಕಂಪ್ಯೂಟರ್ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕಂಪ್ಲೀಟ್ ಆಗಿರೋದ್ರಿಂದ, ಕಂಪ್ಲೀಟ್ ಏನು ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಷ್ಟು ಕಂಪ್ಲೀಟ್ ಆಗಿರೋದ್ರಿಂದ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 10,000 ಆಗುತ್ತೆ, ಕಂಪ್ಯೂಟರು ಇಲ್ಲಿ ಕ್ರೆಡಿಟು 10,000 ಆಗುತ್ತೆ. ಇದು ಅಸೆಟ್ಸ್ ಡಿಸ್ಪೋಸಬಲ್ ಮಾಡೋ ಎಂಟ್ರಿ. ಇದೇ ಸಿನಾರಿಯೋದಲ್ಲಿ ಏನಾಗುತ್ತೆ, ಇಲ್ಲಿ 80% ಡಿಪ್ರಿಸಿಯೇಷನ್ ಕಂಪ್ಲೀಟ್ ಆಗಿದೆ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ನು. ಸೊ ನಿಮಗೆ ಇಲ್ಲೇನಾಗುತ್ತೆ, ಇಲ್ಲೂ ಅಷ್ಟೇ ಅಸೆಟ್ಸ್ನ ಫ್ರೀ ಆಫ್ ಚಾರ್ಜ್ ಕೊಡ್ತಾ ಇದ್ದೀರಾ.
ನೋಡಿ ಇಲ್ಲಿ ನೋಡ್ಬೋದು ಫ್ರೀ ಆಫ್ ಚಾರ್ಜ್ ಮೆನ್ಷನ್ ಮಾಡಿದ್ದೀನಿ, ನೀವು ನೆನ್ಪಿಟ್ಕೋಬೇಕು. ಫ್ರೀ ಆಫ್ ಚಾರ್ಜ್ ಕೊಟ್ಟಾಗ ಏನಾಗುತ್ತೆ, ಸೇಲ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 8000 ಅಂದರೆ 80% ಕಂಪ್ಲೀಟ್ ಆಗಿದೆ. ಸೊ ಇಲ್ಲೇನಾಗಿದೆ, ಕಂಪ್ಯೂಟರ್ 10,000 ಇದೆ, ಬಟ್ ರಿಮೈನಿಂಗ್ 2,000 ಏನಾಗಿದೆ ನಿಮಗೆ ಡಿಪ್ರಿಸಿಯೇಷನ್ ಆಗೋದು ಬಿಟ್ಟಿದ್ರೆ, ಬಟ್ ನೀವೇನು ಮಾಡ್ತೀರಾ, ಫ್ರೀ ಆಫ್ ಚಾರ್ಜಲ್ಲಿ ಕೊಡ್ತಾ ಇರೋ ಅಂದರೆ ನಿಮಗೆ ಅದು ಲಾಸ್ ಆಗುತ್ತೆ. ಇಲ್ಲಿ ಲಾಸ್ ಆನ್ ಅಸೆಟ್ಸ್ ಡಿಸ್ಪೋಸಲ್ ಅಂತ ಮೆನ್ಷನ್ ಮಾಡಬೇಕು, ಡೆಬಿಟ್ ಆಗುತ್ತೆ. ಸೊ ಲಾಸ್ ಆನ್ ಅಸೆಟ್ಸ್ ಡಿಸ್ಪೋಸಬಲ್ 2,000, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 8,000, ಕಂಪ್ಯೂಟರ್ ಟೋಟಲ್ ಕಾಸ್ಟ್ ಬಂದು ಕ್ರೆಡಿಟ್ ಆಗುತ್ತೆ 10,000. ಇದು ನಿಮಗೆ 80% ಡಿಪ್ರಿಸಿಯೇಷನ್ ಕಂಪ್ಲೀಟ್ ಆದಾಗ. ಸೊ ಇದು ಎರಡೂ ಸಿನಾರಿಯೋದಲ್ಲಿ ನೀವು ಫ್ರೀ ಆಫ್ ಚಾರ್ಜಲ್ಲಿ ಅಸೆಟ್ಸ್ನ ಕೊಡ್ತಾ ಇದ್ದೀರಾ. ಇನ್ನೊಂದು ಲಾಸ್ಟ್ ಸಿನಾರಿಯೋ ಯಾವುದಂದರೆ, ನೀವು ಸೆಲ್ ಮಾಡ್ತಾ ಇದ್ದೀರಾ ಕಂಪ್ಯೂಟರ್ಸ್ನ. ಸೊ ಕಂಪ್ಯೂಟರ್ನ ಸೆಲ್ ಮಾಡ್ತಿದ್ರೆ ಏನಾಗುತ್ತೆ, ಸೊ ನೀವು ನೋಡ್ಬೋದು 4,000 ಅಸೆಟ್ಸ್ ವ್ಯಾಲ್ಯೂ ಬಂದು 10,000 ಇದೆ, ನೀವು ಅಕ್ಯುಮುಲೇಟೆಡ್ 80% ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕಂಪ್ಲೀಟ್ ಆಗಿದೆ, ಬಟ್ ಸ್ಟಿಲ್ ನೀವು ಆ ಕಂಪ್ಯೂಟರ್ನ 4,000ಗೆ ಸೇಲ್ ಮಾಡಿದ್ದೀರಾ. ಸೊ ಏನಾಗುತ್ತೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೇಲ್ ಮಾಡಿದ್ರೆ ನಿಮಗೆ ಎಂಟ್ರಿ ಏನಾಗುತ್ತೆ, ನಿಮಗೆ 4,000 ಏನಾಯಿತು ಇಲ್ಲಿ ಕ್ಯಾಶಲ್ಲಿ ತೊಗೊತೀರಾ. ಸೊ 4,000ಗೆ ಸೇಲ್ ಮಾಡ್ತಿದ್ದೀರಾ, ಟೋಟಲ್ ಅಸೆಟ್ಸ್ ವ್ಯಾಲ್ಯೂ 10,000 ಇದೆ, ಅಕ್ಯುಮುಲೇಟೆಡ್ 8,000 ಕಂಪ್ಲೀಟ್ ಆಗಿದೆ. ಸೊ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ 4,000, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಲ್ವೇಸ್ ಡೆಬಿಟ್, ನಾನು ಅವಾಗಲೇ ಹೇಳ್ದಂಗೆ 8,000. ಇಲ್ಲೇನಾಯಿತು ನಿಮಗೆ ಅಸೆಟ್ಸ್ ವ್ಯಾಲ್ಯೂ ಎಷ್ಟು 10,000, ಬಟ್ ನಿಮಗೆ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಪ್ಲಸ್ ಕ್ಯಾಶ್ ನೋಡಿದ್ರೆ 12,000 ಆಗುತ್ತೆ. ಇಲ್ಲಿ ನಿಮ್ಗೆ ಏನಾಗುತ್ತೆ 2,000 ಲಾಭ ಬಂದಿದೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಅದನ್ನು ಸೇಲ್ ಮಾಡ್ತಿರೋದ್ರಿಂದ ನೀವು ಅದನ್ನು ಏನು ಮಾಡಬೇಕು, ಗೈನ್ ಆನ್ ಅಸೆಟ್ಸ್ ಡಿಸ್ಪೋಸಲ್. ಇಲ್ಲಿ ಸೇಲ್ ಮಾಡಿರೋದಕ್ಕೆ ಎಂಟ್ರಿ ಯಾವ್ದು ಬಂತು, ಎಕ್ಸ್ಟ್ರಾ ನಿಮಗೆ ಕ್ಯಾಶ್ ಎಂಟ್ರಿ ಬಂತು. ಸೊ ಇಲ್ಲಿ ನಿಮಗೆ ಪ್ರಾಫಿಟ್ ಇರೋದ್ರಿಂದ, ಅದರಿಂದ ಗೈನ್ ಇರೋದ್ರಿಂದ ಗೈನ್ ಆನ್ ಅಸೆಟ್ಸ್ ಡಿಸ್ಪೋಸಲ್ 2,000 ಮೆನ್ಷನ್ ಮಾಡಿದ್ದೀರಾ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು, ಅವ್ರನ್ನ ಇಂಟರ್ವ್ಯೂನಲ್ಲಿ ಕೇಳಬೇಕು, ಫ್ರೀ ಆಫ್ ಸೇಲ್ ಮಾಡ್ತಾ ಇದ್ದಾರಾ ಅಥವಾ ಫ್ರೀ ಆಫ್ ಚಾರ್ಜಾ. ಸೊ ಆ ಬೇಸ್ ಮೇಲೆ ನೀವು ಎಂಟ್ರಿನ ಹೇಳ್ಬೇಕಾಗುತ್ತೆ. ಸೊ ಫ್ರೀ ಆಫ್ ಚಾರ್ಜ್ ಆದರೆ ಏನಾಗುತ್ತೆ ಇಲ್ಲಿ, ಸೊ ಎಕ್ಸಾಂಪಲ್ ಎಂಟ್ರಿ ಅಕ್ಯುಮುಲೇಟೆಡ್ 80% ಕಂಪ್ಲೀಟ್ ಆಗಿದೆ, ಸೇಮ್ ಸಿನಾರಿಯೋ, ಬಟ್ ನಿಮಗೆ ಫ್ರೀ ಆಫ್ ಚಾರ್ಜಲ್ಲಿ ಕೊಡ್ತಿದ್ದಾರೆ, ಲಾಸ್ ಆಯಿತು 2,000, ಇಲ್ಲಿ ಸೇಲ್ ಮಾಡಿಲ್ಲ ಅಷ್ಟಕ್ಕೆ ಕೊಡ್ತಾ ಇದ್ದಾರೆ. ಇಲ್ಲಿ 4,000 ಸೇಲ್ ಮಾಡೋದ್ರಿಂದ ನಿಮ್ಗೆ ಏನಾಯಿತು, ಇಲ್ಲಿ ಅದು ಆ್ಯಡ್ ಆಯಿತು, ಇಲ್ಲಿ 4,000 ಕ್ಯಾಶು ನಿಮಗೆ ಓವರ್ ಆಲ್ ನೋಡಿದ್ರೆ 2,000 ನಿಮಗೆ ಗೈನ್ ಆಯಿತು. ಅಸೆಟ್ ಡಿಸ್ಪೋಸಲ್ ಗೈನ್ ಆನ್ ಅಸೆಟ್ ಡಿಸ್ಪೋಸಲ್ ಎಂಟ್ರಿ ಡೆಬಿಟ್ ಆಗುತ್ತೆ. ಸೊ ಇದು ಫಿಕ್ಸ್ಡ್ ಅಸೆಟ್ ಸಿನಾರಿಯೋ. ಸೊ ನೀವು ಇಂಟರ್ವ್ಯೂನಲ್ಲೂ ಅಷ್ಟೇ, ಅಸೆಟ್ಸ್ ಅಂದರೆ ಏನು, ಪರ್ಚೇಸ್ ಮಾಡಿದ್ರೆ ಏನು, ಡಿಪ್ರಿಸಿಯೇಷನ್ ಎಂಟ್ರಿ ಯಾವುದು, ಅಸೆಟ್ ಡಿಸ್ಪೋಸಲ್ ಆದರೆ ಏನು, ಫ್ರೀ ಆಫ್ ಚಾರ್ಜಾ ಅಥವಾ ಸೇಲ್ ಮಾಡ್ತಾ ಇದ್ದೀವಾ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.